ಸ್ನೇಹ, ಏ ಸ್ನೇಹ, ಏನು? ನಾನು ಹೇಳ್ತಿದ್ದಲ್ಲ FM ರೇಡಿಯೋ ಕಾಂಟೆಸ್ಟ್ ಅಲ್ಲಿ ಜೋಡಿ ಟಿಕೆಟ್ಸ್ ಗೆದ್ದೀನಿ ಅಂತ. ಇವತ್ ನಾನು ನೀನು ನಿಜವಾಗ್ಲೂ ನಿಜವಾಗ್ಲು ಇವತ್ತು ನಾನು ಪ್ರಿಯಾ ಈ ಪಿಕ್ಚರ್ ಹೋಗ್ತಾ ಇದ್ದ. ನಿನಗೆ ಕರೆಕ್ಟ್ ಆಗಿರೋ ಸೆಟ್ಟಿಂಗ್ ಸಿಕ್ಕಿದ ಮೇಲೆ ಹೋಗು. ಆಫೀಸಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡ್ಬೇಡ, ಯಾಕಂದ್ರೆ ನೀನು ಇನ್ನು ಜೂನಿಯರ್. ಓಕೆ ಬಾಯ್. ವಿಜಯ್ 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 ಪ್ಲೀಸ್ ವಿಜಯ್, 4 ತಿಂಗಳಿಂದ ಪಟ್ಟಿದ ಕಷ್ಟಕ್ಕೆ FM ಕಾಂಟೆಸ್ಟ್ ಅಲ್ಲಿ ಜೋಡಿ ಟಿಕೆಟ್ ಸಿಗೋ ಹಂತಕ್ಕೆ ಬಂದಿದೆ ನೋಡು. ಮತ್ತವಳು ಕೊಡ್ಲೋ ಬೇಡವೋ ಅಂತ ಸ್ಮೈಲ್ ಕೊಡಕ್ ಶುರು ಮಾಡಿದಾಳೆ ನೋಡು. ಅವಳೊಂಥರ ಗಜನಿ ಇದ್ದ. ನಾಳೆ ಬೆಳಗ್ಗೆವರೆಗೂ ನನ್ ಮುಖ ಜ್ಞಾಪಕ ಇರತ್ತೇನೋ ಯಾವ ಗ್ಯಾರಂಟಿನೂ ಇಲ್ಲ. ಅದಕ್ಕೆ ಒಳ್ಳೆ ಸ್ನೇಹಿತನಾಗಿ ಸ್ನೇಹ ದ್ರೋಹ ಮಾಡ್ತೀರಾ, ಜೋಡಿ ಟಿಕೆಟ್ ಕೊಟ್ಬಿಡು. ಇಲ್ಲಾಂದ್ರೆ ಪಾಪ ಕಟ್ಕೋತ್ಯಾ. ಸ್ನೇಹ, ಹಾ ಮೀ ನಿನಗೆ ಗಜನಿ ಗೊತ್ತಾ? ಗಜನಿ? ಬೇಡ ಬಿಡು ಗುರು, ಬೇಡ ಬಿಡು. ಅವಳು ಗಜನಿ ಆದ್ರೂ ಆಗ್ಲಿ, ಫೂಲಂದೇವಿನಾದ್ರೂ ಆಗ್ಲಿ, ಆದ್ರೆ ನನ್ನನ್ನು ಮಾತ್ರ ಕಿಚ್ಚ ಸುದೀಪ್ನ ಹುಚ್ಚಾದಲ್ಲಿ ಮಾಡ್ದಂಗ್ ಮಾತ್ರ ಮಾಡ್ಬೇಡಪ್ಪ, ಮಾಡ್ಬೇಡ. ಗೊತ್ತಾಯ್ತು ತಾನೆ? ಅಲ್ಲ ಜೋಡ್ ಹೋಗ, ಕೆಲ್ಸ ನೋಡು, ಹೋಗ ಹೋಗ. ಹಲೋ, ಒಂದ್ ನಿಮಿಷ. ಹಲೋ ವಿಜಿ, ನಿಮ್ ಕಾಲ್ ಬಂದಿದೆ. ನನಗ? ಯಾರು? ಯಾರೋ ಲೇಡಿ. ಒಂದ್ ನಿಮಿಷ. ಹಲೋ ಮಿಸ್ಟರ್ ವಿಜಯ್? ಯಾ, ದಿಸ್ ಇಸ್ ವಿಜಯ್. ನಾನು ಎನ್ಐಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ? ನಂದಿ ಇನ್ಫ್ರಾಸ್ಟ್ರಕ್ಚರ್. ನಂದಿ ಇನ್ಫ್ರಾಸ್ಟ್ರಕ್ಚರ್? ಯಾ. ಹಾ. ಒಂದ್ ನಿಮಿಷ. ಸ್ನೇಹ, ಕಾಲ್ನ ನನ್ನ ಟೇಬಲ್ ಕನೆಕ್ಟ್. ಓಕೆ ಸರಿ. ಈಗ ಹೇಳಿ. ಯುವರ್ ಅಪ್ಲಿಕೇಶನ್ ಇಸ್ ಸೆಲೆಕ್ಟೆಡ್. ಯಾ? MD ಬರಕ್ ಹೇಳಿದ್ದಾರೆ. ಈಗಲೇ ಬರಕ್ ಹೇಳಿದಾರಾ? ಹೌದು. ಇನ್ 1 hour ಅಲ್ಲಿ? ಓಕೆ ಫೈನ್, I'll be there. ಫೈನ್. Thanks. May I come in, sir? Oh, ma'am. Oh, ಬನ್ನಿ ಮಿಸ್ಟರ್ ವಿಜಯ್. ನೈಸ್ ಟು ಮೀಟ್ ಯು. Same here. ಸಾರಿ, ಮೊದಲೇ ನಿಮ್ಮನ್ನ ಮೀಟ್ ಮಾಡಕ್ ಆಗಿರ್ಲಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ನನ್ನ ಅನುಷ್ಕಾ ಅಂತಾನೆ ಕರಿಬಹುದು. ಪ್ಲೀಸ್, ಐ ವುಡ್ ಲೈಕ್ ಇಟ್ ದಟ್ ವೇ. ಓಕೆ ಮ್ಯಾಮ್. ಸಾರಿ, ಅನುಷ್ಕಾ. ಥ್ಯಾಂಕ್ ಯು. ನಾನೀ ಕಂಪ್ನಿ ಹೊಸ CMD. ಡ್ಯಾಡಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ನನಗೆ ವಹಿಸಿದ್ದಾರೆ. ಲಾಸ್ಟ್ ಟೈಮ್ ವೆನ್ ಯು ಮೆಟ್ ಡ್ಯಾಡಿ, ಐ ವಾಸ್ ಇನ್ UK. ಐ ಜಸ್ಟ್ ಕೇಮ್ ಇನ್ ಯೆಸ್ಟರ್ಡೇ. ನಿನ್ನೆ ನೀವು ರಜೆಲಿದ್ರಿ ಅಂತ ಕಾಣುತ್ತೆ. ಎಸ್. ಸೊ ಐ ಕಾಲ್ಡ್ ಯು ಟುಡೇ. ವೆಲ್, ಐ ಸಾ ಯುವರ್ ಟ್ರ್ಯಾಕ್ ರೆಕಾರ್ಡ್. ವೆರಿ ಇಂಪ್ರೆಸಿವ್. ನಮ್ಮ ಕಂಪ್ನಿಗೆ ನಿಮ್ಮಂಥ ಎಫಿಷಿಯಂಟ್ ಲೀಗಲ್ ಅಡ್ವೈಸರ್ಸ್ ಅಗತ್ಯ ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ವೆರಿ ರೇರ್. ಅದು ನನಗೆ ಬರ್ತಾ ಇದ್ದಿದ್ದ ಕೇಸ್ಗಳು ಸಿಂಪಲ್ ಅಂತ ಕಾಣುತ್ತೆ, ಅದಕ್ಕೆ ಆಲ್ ದಿಸ್. ನಾಟ್ ಬ್ಯಾಡ್. ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇದರಲ್ಲಿ ನಿಮ್ ದೊಡ್ಡತನ ಕಾಣುತ್ತೆ. ಥ್ಯಾಂಕ್ಸ್. ಸೊ ಐ ಬಿಲೀವ್ ಯು ಆರ್ ಅ ಟೀಮ್ ಪ್ಲೇಯರ್. ಎಸ್ಪೆಷಲಿ ನಿಮ್ಮಂಥವ್ರಂದ್ರೆ ನಂಗೆ ಬಹಳ ಇಷ್ಟ. ನೀವು ಕಂಪ್ನಿಗೆ ಒಂದು ಅಸೆಟ್ ಆಗ್ತೀರಾ ಅಂತ ಐ ಹ್ಯಾವ್ ನೋ ಡೌಟ್ಸ್. ವೆಲ್, ಇಫ್ ಯು ಡಿಸೈಡ್ ಟು ಜಾಯಿನ್, 1 lakh ಸ್ಯಾಲರಿ, ಅಕಾಮಿಡೇಷನ್ ಅಂಡ್ ಪರ್ಕ್ಸ್. ಈಗ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪೊಸಿಷನ್ ಅಲ್ಲಿ 2 ವರ್ಷ ಕೆಲಸ ಮಾಡಿದ್ರೆ ಸಿಗೋಷ್ಟು. ಸೊ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಯು ವಿತ್ ಅಸ್? ಆದಷ್ಟು ಬೇಗ. ಥ್ಯಾಂಕ್ಸ್ ಮ್ಯಾಮ್. ಅನುಷ್ಕಾ. ಅನುಷ್ಕಾ. That's better. So, good luck, Vijay. Hope to see you soon. Same here. Anushka. Yeah. Bye. Smart guy.
ವಿಜಿ, ನಿನಗೊಂದು ಕ್ರಿಮಿನಲ್ ಕೇಸ್ ಅಸೈನ್ ಆಗಿದೆಯಪ್ಪ. ಹೋಗಿ ಅಟೆಂಡ್ ಮಾಡ್ಬಿಟ್ ಬಾ. ಇದಕ್ಕೆ ಸಂಬಂಧಪಟ್ಟ ಪ್ರಾಸಿಕ್ಯೂಟರು ರಜದಲ್ಲಿ ಇರೋದ್ರಿಂದ ಅವ್ರ ಬದಲಿಗೆ ನಿನ್ನ ನೇಮಿಸಿದ್ದಾರೆ. ನೋ ನೋ, ಯಾಕಪ್ಪ ನನ್ನ ಮೇಲೆ ಹೊಟ್ಟೆವ್ರಿ? ನನ್ನನ್ನು ಯಾಕೆ ಕೇಸಿಗೆ ನೇಮಿಸಿದ್ರಿ? ನನಗೆ ಗೊತ್ತು ಇದು ನಿಂದೇ ಕೆಲಸ ಚಂದ್ರು. ನಾನು ಫ್ರೀ ಬರ್ಡ್ ಥರ ಇರೋದನ್ನ ಸಹಿಸಕ್ಕಾಗದೆ ಈಗ ಮಾಡಿದ್ಯಾ ಅಲ್ವಾ? ಚಂದ್ರು, ಇನ್ಮೇಲೆ ನಾನು ಈ ಥರ ಸಣ್ಣ ಪುಟ್ಟ ಕೇಸ್ಗಳೆಲ್ಲ ಮುಟ್ಟೋದಿಲ್ಲ. ಅದು ಅಲ್ಲದೆ ನಾನಿವತ್ತು ಪ್ರಿಯ ಜೊತೆ ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ನೀನು ಈ ಕೇಸ್ನ ಬೇರೆ ಯಾರಿಗಾದ್ರೂ ವಹಿಸಿದ್ರೆ ಚೆನ್ನಾಗಿರ್ತಿತ್ತು. ನೀ ಇನ್ನೂ ಗೌರ್ಮೆಂಟ್ ಸರ್ವಿಸಲ್ಲೇ ಇದೆಯಾ ತಾನೆ? ಎಲ್ಲೋ ಹೋಗಿ ಬಂದ್ಮೇಲೆ ಕಲರೇ ಚೇಂಜ್ ಆದಾಗಿದೆ. ಇದೇನಾದ್ರು ಆ ನಂದಿ ಪ್ರಭಾವನ? ಯಾ, ಅಲ್ಲ ಕಣು, ನಿನಗಿಂತ ನಾನು 5 ವರ್ಷ ಸೀನಿಯರು. ನಾನ್ ಕಳ್ಸಿರೋ ಅಪ್ಲಿಕೇಶನ್ ಕೂಡ ನೋಡಿದಾರೋ ಇಲ್ವೋ? ಈ ಸೆಟ್ಟಿಂಗ್ ನೀನ್ ಯಾವಾಗ ಮಾಡ್ತೀಯೋ? ಸರಿ, ಈಗ ಇದೊಂದು ಅಟೆಂಡ್ ಮಾಡ್ಬಿಟ್ಟು ಬಾರೋ. ಸಿಂಪಲ್ ಕೇಸ್ ಅಮ್ಮ. ಸಿಂಪಲ್ ಅಂದ್ರೆ? ಯಾರೋ ಒಬ್ಬ ಅವನ ಹೆಂಡತಿನ ಶೂಟ್ ಮಾಡಿದಾನೆ. ಪೊಲೀಸ್ನವರು ಸ್ಪಾಟಲ್ಲೇ ಸ್ಟೇಟ್ಮೆಂಟ್ ತಗೊಂಡು ಸೈನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಮರ್ಡರ್ ಮಾಡಿರೋ ವೆಪನ್ ಕೂಡ ಅವನ ಕೈಯಿಂದಲೇ ವಶಪಡಿಸ್ಕೊಂಡಿದ್ದಾರೆ. ಸಾಕ್ಷಿಗಳು ಯಾರು ಬರ್ದೇ ಇರೋದ್ರಿಂದ ನೀನ್ ಹೋಗಿ ಹಿಯರಿಂಗ್ ಡೇಟ್ ತಗೊಂಡ್ಬರ್ಬೇಕು ಅಷ್ಟೇ. ಅಷ್ಟೇ ತಾನೆ? ಶ್ಯೂರ್? ಈಗ ಹೋಗ್ತೀಯಾ ಪ್ಲೀಸ್? ಓಕೆ. ಆರ್ಡರ್ ಆರ್ಡರ್. ಹೊಸ್ಬಾನಾ? ಫಸ್ಟ್ ಕೇಸಾ? ಯಾರ್ದು? ನಿಮ್ದಾ? ಸಾರಿ, ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಅದು ಎಲ್ಲ ಮುಗ್ದಿದ್ರೆ ಮುಂದುವರಿಸಬಹುದಾ? ಓ ಎಸ್ ಯುವರ್ ಆನರ್. ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿಯು ತನ್ನ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವನೆಂದು ಗಂಭೀರವಾದ ಅಪರಾಧದ ಆಪಾದನೆಯ ಮೇಲೆ ಐಪಿಸಿ ಸೆಕ್ಷನ್ 307 ಪ್ರಕಾರ ಆತನ ಮೇಲೆ ಮೊಕದ್ದಮೆಯನ್ನು ಹೂಡಲಾಗಿದೆ. ಈ ವಿಷಯ ನಿಮಗೆ ಗೊತ್ತಿದೆ ಎಂದು ನ್ಯಾಯಾಲಯ ಭಾವಿಸುತ್ತದೆ. ಗೊತ್ತಿದೆಯಲ್ಲ, ಹೌದು ಯುವರ್ ಆನರ್ ಅಂತ ಹೇಳಿ. ಹೌದು ಯುವರ್ ಆನರ್, ಆದ್ರೆ ಅಷ್ಟೇ ಹೇಳಿದ್ರೆ ಸಾಕು. ಕೇಳಿದ್ದಕ್ಕಷ್ಟೇ ಉತ್ತರ ನೀಡಿ. ನೀವು ನಿಮ್ ಮೇಲಿರೋ ಆಪಾದನೆಯನ್ನ ಒಪ್ಕೊಳ್ತೀರಾ? ಇಲ್ಲ ಯುವರ್ ಆನರ್, ನಾನ್ ನಿರಪರಾಧಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತಿನ್ನೊಂದು ವಿಷಯ, ಈ ಕೇಸ್ನ ಸ್ವತಃ ನಾನೇ ವಾದ ಮಾಡಬೇಕು ಅಂತ ಬಯಸ್ತೀನಿ. ನಿಮಗೆ ಡಿಫೆನ್ಸ್ ಕೌನ್ಸಿಲ್ ಸಹಾಯ ಬೇಕಾದ್ರೆ ನೇಮಕ ಮಾಡ್ಕೋಬಹುದು. ನ್ಯಾಯಾಲಯ ನಿಮಗೆ ಆ ಅನುಮತಿ ನೀಡುತ್ತೆ. ಯುವರ್ ಆನರ್, 1 ನಿಮಿಷ, ನನ್ನ ಕ್ಲೈಂಟ್ ಹತ್ರ ಮಾತಾಡಿ ತಿಳಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನ್ ನಿಮ್ ಕ್ಲೈಂಟು ಅಲ್ಲ, ನೀವು ನನ್ನ ಲಾಯರು ಅಲ್ಲ. ಸ್ವಲ್ಪ ಸುಮ್ಮನಿದ್ರೆ ಒಳ್ಳೇದು. ಯುವರ್ ಆನರ್, ನನ್ನ ಕೇಸ್ನ ನಾನೇ ವಾದ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಮೇಲಿರೋದು ಬಹಳ ಗಂಭೀರವಾದ ಅಪರಾಧದ ಆಪಾದನೆ. ಹಾಗಾಗಿ ನ್ಯಾಯಾಲಯ ನಿಮಗೆ ಡಿಫೆನ್ಸ್ ಕೌನ್ಸಿಲ್ ರವರ ಸಹಾಯ ಬೇಕಾಗಬಹುದೆಂದು ಮನವರಿಕೆ ನೀಡುತ್ತೆ. ಯುವರ್ ಆನರ್, ನೀವು ಹೇಳಿದ್ ನಾನು ಒಪ್ಕೋತೀನಿ. ಆದ್ರೆ ನಾನ್ ನನ್ನ ಹಕ್ಕಿನ ಮಿತಿಯಲ್ಲೇ ಇದ್ದೀನಿ ಅಂತ ಅನ್ಕೋತೀನಿ. ನೋಡಿ, ಮುಂದೆ ಯಾವುದೇ ರೀತಿಲಿ ಡಿಫೆನ್ಸ್ ಕೌನ್ಸಿಲ್ ಇಲ್ಲದೆ ನನಗೆ ಅನ್ಯಾಯ ಆಗಿದೆ ಅಂತ ಕಾರಣ ಕೊಡೋ ಹಾಗಿಲ್ಲ. ನೆನಪಿರ್ಲಿ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಆನರ್. ಏನ್ರಿ ಪ್ರಾಸಿಕ್ಯೂಟರ್, ಏನ್ ಹೇಳ್ತೀರಾ? ಯುವರ್ ಆನರ್, ಆರೋಪಿ ನೀಡಿರೋ ಲಿಖಿತ ಹೇಳಿಕೆಯೊಂದಿಗೆ ಬಲವಾದ ಸಾಕ್ಷ್ಯಾಧಾರಗಳಿರೋದ್ರಿಂದ ಆರೋಪಿಗೆ ಒಬ್ಬ ಡಿಫೆನ್ಸ್ ಕೌನ್ಸಿಲ್ನ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಸಾಕ್ಷ್ಯಾಧಾರಗಳು ಬಲವಾಗಿರೋದ್ರಿಂದ ನಿಮ್ಮ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿಯೇ ಹೇಳ್ತಾ ಇದ್ದೀನಿ ಯುವರ್ ಆನರ್. ಇಲ್ಲೊಂದು ದೊಂಬರಾಟ ನಡೆಯೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ ಅಂತ ಕಾಣುತ್ತೆ. ನಿಮ್ ಕಾಳಜಿ ಬಗ್ಗೆ ನ್ಯಾಯಾಲಯಕ್ಕೆ ಗೌರವ ಇದೆ ಮಿಸ್ಟರ್ ವಿಜಯ್, ಯುವರ್ ಆನರ್. ಆದ್ರೆ ಆರೋಪಿ ಕೂಡ ಈ ದೇಶದ ನಾಗರಿಕ ಆಗಿರೋದ್ರಿಂದ ತನ್ನ ಮೇಲಿರುವ ಆಪಾದನೆಯ ವಿರುದ್ಧ ಹೋರಾಡಲು ನಮ್ಮ ಸಂವಿಧಾನದಲ್ಲಿ ಅವಕಾಶವಿದೆ. ಆಗ್ಬೋದು ಯುವರ್ ಆನರ್. ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಗಾಗಿ ಮುಂದೂಡಲಾಗಿದೆ.
got it. Yeah, I'll call you back. Excuse me? ಎಸ್ ನನ್ನ ಹೆಸರು ಶರಣ್ ಅಂತ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್. ಆ ಮಲಿಕ್ನ ಅರೆಸ್ಟ್ ಮಾಡಿದ್ದು ನಾನೇ. ಓಕೆ, ಅದಕ್ಕೇನೀಗ? ನೀವು ನೀನು ನಿಜವಾಗ್ಲೂ ಈ ಕೇಸ್ನ ಮುಂದುವರಿಸ್ತೀಯ? ನನಗೇನೋ ನೀನು ಈ ಕೇಸ್ ಶುರು ಆಗೋದಕ್ಕೆ ಮೊದಲೇ ಮುಗಿಯೋದಕ್ಕೆ ಕಾಯ್ತಾ ಇದೆಯಾ ಅನ್ಸುತ್ತೆ. ಈ ಕೇಸ್ನ ಸೀರಿಯಸ್ ಆಗಿ ತೊಗೊಳ್ದೇ ಇದ್ರೆ ಇದನ್ನ ಮುಟ್ದಿರೋದೇ ಒಳ್ಳೇದು. ಆ ವ್ಯಕ್ತಿನ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ತಿಳ್ಕೊಬೇಡ. ಅವನೊಂಥರ ಡೇಂಜರಸ್. ಹಲೋ ಸ್ಪೆಷಲ್ ಆಫೀಸರ್, ಸ್ಟೇಟ್ಮೆಂಟ್ ತಗೊಂಡಿದ್ದು, ಸ್ಪಾಟಲ್ಲಿ ವೆಪನ್ನ ಸೀಸ್ ಮಾಡಿದ್ದು ನಿಜ ತಾನೆ? ನನಗೆ ಬಿಟ್ಬಿಡಿ.